ಈ ನಾಡಿನೊಳಗ ಮನಸ್ಸನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡವರು ಮಹಾತ್ಮರಾದರು, ಯತಿಗಳಾದರು, ಜ್ಞಾನಿಗಳಾದರು. ಎಲ್ಲ ದುಃಖಕ್ಕೆ, ಸಮಸ್ಯೆಗೆ, ಸಂಕಟಕ್ಕೆ, ನೋವಿಗೆ ನಿನ್ನ ಮನಸ್ಸೇ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ಸುಮ್ಮನೆ ನಾವು ಅಂತೀವಿ ಅವ್ರ ಕಾರಣ ಇವ್ರ ಕಾರಣ, ಯಾರಿಗ್ಯಾರೂ ಕಾರಣ ಅಲ್ಲ. ನಮ್ಮ ಮನಸ್ಸುಗಳೇ ನಮಗೆ ಕಾರಣ. ಎಷ್ಟು ವಿಚಿತ್ರ ಅದ ಇದು ಅಂದ್ರೆ, ಅಪ್ಪ ಅವರು ಹೇಳ್ತಾರೆ ಬಸವಣ್ಣನವರು, ಅಂಧಣವನೇರಿದ ಸೊಣಗ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನ್ನು, ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು, ದೃಢ ನಿಮ್ಮ ನೆನೆಯಲಿಯದು ಕೂಡಲ ಸಂಗಮ ದೇವ. ಒಂದು ಉದಾಹರಣೆ ಕೊಟ್ಟರು, ಭಾಳ ಚಂದ. ಅಂಧಣವನೇರಿದ ಸೊಣಗ. ಅಂಧಣ ಅಂದ್ರೆ ಪಲ್ಲಕ್ಕಿ, ಪಲ್ಲಕ್ಕ್ಯಾಗ ಕುಂತ ನಾಯಿ ಉದಾಹರಣೆ ಕೊಟ್ಟಾರ ಅವರು. ಮನಸ್ಸು ಹೆಂಗದ ಅನ್ನೋದನ್ನು ಕಣ್ಣಿಗೆ ಕಟ್ಟುವಂಗೆ ಹೇಳ್ತಾರೆ. ಏನು ಆ ಚಿಂತನ, ಏನು ಆ ಅನುಭವ, ವಿಚಾರ ಮಾಡಬೇಕು. ಬಹಳ ದೊಡ್ಡ ಶ್ರೀಮಂತರ ಮನೆ, ಅಗರ್ಭ ಶ್ರೀಮಂತ, ಊರಿಗೇನೆ ಬಹಳ ದೊಡ್ಡ ಸಿರಿವಂತ. ಈ ಗಣೇಶ ಚೌತಿ ಬಂದಿತ್ತು. ಗಣೇಶನ ಬಗ್ಗೆ ನಂಬಿಕೆ ಇರುವಂಥವರು ಮಣ್ಣಿನ ಮೂರ್ತಿಯನ್ನು ತಂದು ಇಟ್ಟರು. ಆದ್ರೆ ಸಾಹುಕಾರಿಕಿ ದಿಮಾಕಿನೊಳಗೆ ಈ ಸಿರಿವಂತ ಎಲ್ಲರೂ ಮಣ್ಣಿಂದ ಇಡ್ತಾರೆ, ನಾ ಯಾಕೆ ಇಡಬೇಕು, ನನಗೇನು ಕಡಿಮೆ ಅದ ಏನು, ಬಹುದೊಡ್ಡ ಸಿರಿವಂತ ನಾನು. ಈ ಅಹಮ್ಮಿನೊಳಗ ಅವ ಒಂದು 5 kg ಬಂಗಾರದ ಗಣೇಶನನ್ನ ಮಾಡಿಸಿದ, ಬಂಗಾರದ ಗಣೇಶನನ್ನ ಮಾಡಿಸಿದ. ಅದಕ್ಕೊಂದು ಅದ್ಭುತವಾಗಿರುವಂಥ ಬೆಳ್ಳಿಯ ಮಂಟಪವನ್ನು ಮಾಡಿಸಿದ. ಮೂರ್ತಿಯನ್ನು ತಯಾರಾಯಿತು, ಅದನ್ನು ತಂದು ಮನೆಯೊಳಗಿಟ್ಟು ಪೂಜೆ ಮಾಡಬೇಕಲ್ಲ. ಆನೆ ಮೇಲೆ ಆ ಬೆಳ್ಳಿಯ ಮಂಟಪವನ್ನು ಕಟ್ಟಿ ಅದರೊಳಗೆ ಬಂಗಾರದ ಆ ಗಣೇಶನ ಮೂರ್ತಿಯನ್ನಿಟ್ಟುಕೊಂಡು ಭವ್ಯವಾದ ಮೆರವಣಿಗೆ ಮಾಡಿ ಮನೆಗೆ ತಂದ. ಊರಿಗೂರೇ ಕೂಡಿತ್ತು. ಮಣ್ಣಿಂದು ಕೂಡ್ಸಾಕ, ಮಣ್ಣಿಂದು ಒಗ್ಯಾಕನ 8 ಮಂದಿ ಕೂಡ್ತಾರಂತ, ಇನ್ನು ಬಂಗಾರದ್ದಾದ್ರೆ ಹೆಂಗೆ ಕೂಡ್ಲಿಕ್ಕಿಲ್ಲ. ಭವ್ಯವಾದ ಮೆರವಣಿಗೆ ಆಯಿತು, ಸ್ವಾಗತ ಆಯಿತು. ಅರಮನೆಯಂಥ ಮನೆಯ ಪಡಸಾಲಿಯೊಳಗ ಬೆಳ್ಳಿಯ ಮಂಟಪವನ್ನು ತಂದು ಆ ಗಣೇಶನ ಮೂರ್ತಿಯನ್ನಿಟ್ಟು, ಅದೇನೇನೋ ಮಂತ್ರಗಳು ಹೇಳ್ತಾರಲ್ಲ, ಆವಾಹಯಾಮಿ ಆವಾಹಿತೋ ಭವ, ಸ್ಥಾಪಯಾಮಿ ಸ್ಥಾಪಿತೋ ಭವ, ಅವಕುಂಠಿತೋ ಭವ, ವರದೋ ಭವ, ಷಣ್ಮುದ್ರಾ. ಇವು ಗಂ ಗಣಪತಯೇ ನಮಃ. ಅವರು ಹೇಳೋರು ಮಂತ್ರ ಹೇಳಿದರು, ಪೂಜೆ ಆಯಿತು, ಎಲ್ಲ ಆಯಿತು. ಬೆಳ್ಳಿ ಮಂಟಪದೊಳಗೆ ಬಂದು ಕೂತಯ್ಯವ. ನಿಮಗೆ ಹೇಳ್ತೀನಿ, 1 ದಿನ ಕಳೀತು, 2 ದಿನ ಕಳೀತು, ಸುತ್ತೆಲ್ಲ ಸುದ್ದಿ ಆತಿದು. ಇಂಥ ಸಾಹುಕಾರನ ಮನೆಯೊಳಗೆ 5 kg ಬಂಗಾರದ ಗಣೇಶನ ಮೂರ್ತಿಯನ್ನು ಮಾಡಿ ತಂದು ಅದ್ಭುತವಾಗಿ ಕೂಡಿಸ್ಯಾರಂತ ಸುದ್ದಿ ಆಯ್ತು. ಈ ಸುದ್ದಿ ಎಲ್ಲ ಕಡೆ ಹಬ್ಬಿ 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 ಕಳ್ಳರ ಕಿವಿಗೂ ಇದು ಬಿತ್ತು. ಅಗರ್ಭ ಶ್ರೀಮಂತರ ಮನೆಯ ಸುದ್ದಿ ಎಲ್ಲ ಕಡೆ ಹಬ್ಬಿದಾಗ ಕಳ್ಳರ ಕಿವಿಗೆ ಸುದ್ದಿ ಬಿತ್ತು. 4-5 ಜನ ಕೂಡಿ ಮಧ್ಯರಾತ್ರಿಯೊಳಗ ಎಲ್ಲರೂ ಮಲಗಿರುವಾಗ ಆ ಮನೆಯೊಳಗೆ ಕಿಂಡಿ ಕೊರೆದು ಒಳಗೆ ಬಂದರು ಕಳ್ಳರು. ಬೆಳ್ಳಿ ಮಂಟಪದೊಳಗೆ ಮುಂದೆ 2 ದೊಡ್ಡ ಜೋಡು ದೀಪಗಳು. ಆ ದೀಪದ ಬೆಳಕಿನೊಳಗೆ ಬಂಗಾರದ ಗಣಪ ಮಿರಿ 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 ಮಿಂಚ್ಕೋತ ಕುಂತಿದ್ದಾವ, ತಳತಳ ಹೊಳಿತಿದ್ದ. ಅದರೊಳಗೆ ಕಳ್ಳರ ಮುಖಂಡ ಬಂದು ಅವ ಅಂದ, ಯಪ್ಪ ಇಲ್ಲಿ ನಿನಗೇನು ಕೆಲಸ, ನಮ್ಮಂಥವ್ರು ಬಳಿಗೆ ಬಂದ್ರೆ ನಿನ್ನ ಉಪಯೋಗ, ಇಲ್ಲಿ ಕುಂತು ಮಾಡವರ ಏನದೀದಿ,
ನಡಿ ಅಂತ ತಿಳ್ಕೊಂಡು ಅವೇನು ನಾವು ಕುಂದಿರಿಸಿದ್ರು ಕುಂದಿರ್ತಾವ, ನಾವು ಎತ್ತಿದ್ರೆ ಹೇಳ್ತಾವ. ನೋಡಿ, ದೊಡ್ಡ ಗೋಣಿ ಚೀಲದೊಳಗೆ ಅವನ್ನ ಎತ್ತಿ ಹಾಕ್ಕೊಂಡ್ರು, ಹೆಗಲಿಗೆ ಹಾಕ್ಕೊಂಡ್ರು. 5 ಮಂದಿ ಕಿಂಡಿ ಕೊರದೇನು ಬಂದಿದ್ರು ಹೊರಗೆ ಹೋದರು. ಹಿಂಗೆ ಹೋಗುವಾಗ ಆ ಸಾಹುಕಾರನ ಮನೆಯೊಳಗೆ ಒಂದು ನಾಯಿ ಇತ್ತು. ನಾಯಿ ಇವರು ಕಳ್ಳರೇನು ಹೊರಟರು, ಇವರನ್ನು ನೋಡ್ತು, ಇವರನ್ನು ಬೆನ್ನು ಹತ್ತಿತ್ತು. ಕಳ್ಳರು ಮುಂದೆ ಇದು ಹಿಂದಿಂದ ತೆರೆಮರೆಯೊಳಗೆ ಅವ್ರನ್ನ ಹಿಂಬಾಲಿಸ್ತಾ ನಡೆದು ಇನ್ನೇನು ಊರು ತಲುಪಬೇಕು ಅಷ್ಟೊತ್ತಿಗೆ ಬೆಳಕಾತು. ಕಳ್ಳರ ಮುಖಂಡ ಹೇಳಿದ, ನಾವು ಇದನ್ನು ಹೊತ್ತುಕೊಂಡು ಊರಾಗ ಹೋದರೂ ಸುದ್ದಿ ಆಗ್ತದ, ಒಂದು ಕೆಲಸ ಮಾಡೋಣ. ಇಲ್ಲೇ ದಾರಿಯೊಳಗೆ ದೊಡ್ಡ ಹಳ್ಳ ಅದ, ಹಳ್ಳದೊಳಗೆ ಬಹಳ ದೊಡ್ಡ ಹುಸುಗದ, ಇಲ್ಲೊಂದು ದೊಡ್ಡ ತೆಗ್ಗು ಮಾಡಿ ತೆಗ್ಗಿನಾಗಿ ಇವನ್ನಿಟ್ಟು ಮೇಲೆ ಹುಸುಗು ಮುಚ್ಚಿ ಕಲ್ಲಿಟ್ಟು ಗುರುತು ಮಾಡಿ ಹೋಗೋಣ, ಮತ್ತು ರಾತ್ರಿ ಬಂದು ಇದನ್ನು ಹಂಚಿಕೊಳ್ಳೋಣ. ಬಡ ಬಂದರು, ಹಳ್ಳದೊಳಗೆ ದೊಡ್ಡ ತಗ್ಗು ತೆಗೆದ್ರು, ಇಟ್ಟರು, ಹುಸುಗು ಮುಚ್ಚಿದ್ರು, ಮೇಲೊಂದು ಗುರುತಿಗಾಗಿ ಕಲ್ಲಿಟ್ಟರು. ಇಷ್ಟಿವರು ಮಾಡಿ ಧೈರ್ಯದಿಂದ ಹೊಂಟರು. ಅದು ಬಂದು ಆ ಜಾಗಕ್ಕೆ ಬಂದು ವಾಸನೆ ನೋಡಿ ಗೊತ್ತು ಮಾಡಿಕೊಂಡು ಇನ್ನೇನು ಮನೆ ಹತ್ರ ಹೋಗಬೇಕು, ಅಷ್ಟೊತ್ತಿಗೆ ಮನೆಯೊಳಗೆ ಗದ್ದಲ ನಡೆದಿತ್ತು. ಸಾಹುಕಾರ ಎದ್ದು ಸ್ನಾನ ಮಾಡಿ ಪೀತಾಂಬರದ ಮಡಿ ಉಟ್ಟುಕೊಂಡು ಬೆಳ್ಳಿ ತಾಟಿನೊಳಗೆ ಅರ್ಘ್ಯ ಪಾದ್ಯ ಆಚಮನ ಧೂಪ ದೀಪ ನೈವೇದ್ಯ ಪ್ರಸಾದ ಪತ್ರಿ ಪುಷ್ಪ ಎಲ್ಲ ತಗೊಂಡು ಗಣಪತಯೇ ನಮಃ ಅಂತ ಮಂಟಪಕ್ಕೆ ಬಂದ. ಅಲ್ಲೆಲ್ಲೆದನ ಗಣಪ್ಪ ಹೋಗ್ಯ ಪೂಜಾ ತಾಟ ಕೆಳಗೆ ಒಗದವನ ಎದೆ ಬಡ್ಕೊಂಡು ಬಾಯಿ ಬಡ್ಕೊಂಡು ಅಳಕ್ಕೆ ಶುರು ಮಾಡಿದ. ಯಾಕ ಗಣಪ ಹೋಗ್ಯಾನಂತಲ್ಲ, 5 kg ಹೋಗ್ಯಾದ. ಮಣ್ಣಿಂದ ಹೋಗಿದ್ರೆ ಅವರ ಯಾಕೆ ಅಳತಿದ್ದ? ಮನೆಯೊಳಗಣ 5 kg ಬಂಗಾರದ ಸಂಪತ್ತು ಹೋಗ್ಯಾದ. ಅಳೋದು ನೋಡಿ ಮನೆಯವರೆಲ್ಲ ಬಂದರು, ಎಲ್ಲರೂ ಅಳೋದು ಕರೆಯೋದು. ಗದ್ದಲಾಗೋದು ನೋಡಿ ಅಕ್ಕಪಕ್ಕದ ಮನೆಯವರು ಬಂದರು, ಓಣಿಯವರು ಬಂದರು, ಊರು ತುಂಬ ಸುದ್ದಿ ಆಯ್ತು. ಸಾಹುಕಾರನ ಮನೆಯೊಳಗಿರುವಂಥ ಗಣಪನನ್ನ ಕಳ್ಳರು ತುಡುಗು ಮಾಡ್ಕೊಂಡು ಹೋಗ್ಯಾರ, ದೊಡ್ಡ ಕಿಂಡಿ ಕೊರದಾರ. ಊರು ಮಂದಿನ ಸೇರಿತು. ಇಂಥವಾದ್ರೆ ಭಾಳ ಸೇರ್ತಾರ್ರಿ, ಚಲೋಕ್ ಸೇರೋದು ಕಡಿಮೆ ಮಂದಿ. ಭಾಳ ಸೇರ್ತಾರೆ. ನಿಮಗೆ ಹೇಳ್ತೀನಿ, ಊರ್ ಜನ ಎಲ್ಲ ಕೂಡಿ ಏನಾಯ್ತು ಅಂತ ವಿಚಾರ ಮಾಡುವಾಗ ಇದೇನು ಹೋಗಿ ಗುರುತು ಮಾಡಿತ್ತಲ್ಲ ತಿರುಗಿ ಬಂತು. ಜನರು ಗುಂಪುಗೂಡಿ ನಿಂತಾರ ಮನೆ ಅಂಗಳದೊಳಗೆ. ಸಾಹುಕಾರನ ಮನೆ ಮುಂದೆ ಕಾಲಾಗ ಸುಳಿ ಅದೆಲ್ಲ ಸರಿಸ್ಕೋತ ಒಳಗೆ ಬಂದು ಸಾಹುಕಾರನ ದೋತ್ರ ಹಿಡಿದು ಜಗ್ಗಾಗ ಶುರು ಮಾಡ್ತದು. ಆವಾಗ ಒಬ್ಬ ತಿಳುವಳಿಕೆ ಮನುಷ್ಯ ಅಂದ, ಸಾಹುಕಾರ ನಿಮ್ಮ ನಾಯಿ ಇಷ್ಟು ಮಂದ್ಯಾಗ ನುಸುಳ್ಕೊಂಡು ಒಳಗೆ ಬಂದು ನಿಮ್ಮ ದೋತ್ರ ಹಿಡಿದು ಜಗ್ತದ ಅಂದ್ರೆ ಅದು ಎಲ್ಲಿಗಾರ ಕರ್ಕೊಂಡು ಹೋಗ್ತದೆ, ನಡೀರಿ ಹೋಗೋಣ ಅಂತ ಹೇಳಿದ ತಕ್ಷಣವೇ ಮುಂದೆ ನಾಯಿ, ಹಿಂದಿಂದ ಸಾಹುಕಾರನಿಂದ ಊರ ಅದು ಸೀದಾ ಕರ್ಕೊಂಡು ಎಲ್ಲಿಗೆ ಬಂತು ಅಂದ್ರೆ ಯಾವ ಹಳ್ಳದೊಳಗೆ ಮುಚ್ಚಿಟ್ಟು ಹೋಗಿದ್ರಲ್ಲ ಆ ಜಾಗಕ್ಕೆ ಬಂದು ತನ್ನ 2 ಮುಂಗಾಲುಗಳ ಮೂಲಕ ಅದನ್ನು ಹೆಂಗೆ ಉಸುಗನ್ನು ಕೆದರಾಗ ಶುರು ಮಾಡಿತು, ಸರಸಾಗ ಶುರು ಮಾಡಿತು. ಒಂದಿಬ್ಬರು ಕೈ ಹಚ್ಚಿ ಅವರು ಕೈಲಿ ಹಿಂಗೆ ಉಸುಗು ಸರಿಸಿದ್ರು. ತಗ್ಗಿನೊಳಗೆ ಕುಂತಾನ ಗಣಪ, ಸೂರ್ಯನ ಬೆಳಕ, ಮೇಲಿಯ ಕಿರೀಟದ ಬಂಗಾರದ ಆ ತುದಿ ಮಿಂಚಿದ ತಕ್ಷಣವೇ ಸಾಹುಕಾರಂದ ನನ್ನ ಗಣಪ ಇಲ್ಲಿ ಅದಾನ, ನನ್ನ ಗಣಪ ಇಲ್ಲಿ ಅದಾನ. ಎಲ್ಲ ಮಣ್ಣು ಸರಿಸಿ ಗಣಪನ ನೋಡಿ ಸಾಹುಕಾರಂದಂತ, ಯಾಕಪ್ಪ ಯಪ್ಪ ನಾ ಏನು ಕಡಿಮೆ ಮಾಡಿದ್ದೆ ನಿನಗೆ? ಬೆಳ್ಳಿ ಮಂಟಪದೊಳಗೆ
ಹೌದೌದು ಅನ್ನಂಗೆ ನಿನ್ನ ಮಾಡಿಸಿಟ್ಟು ದಿನಾ ನಿನಗೆ ಅರ್ಘ್ಯ ಪಾದ್ಯ ಆಚಮನ ಧೂಪ ದೀಪ ಬೆಳಗ್ಗೆ ಪೂಜಾ ಮಾಡಿ ಮತ್ತು ನಿನಗೆ ಬಹಳ ಪ್ರೀತಿ ಅಂತ ತಿಳ್ಕೊಂಡು ಕರಿಗೆಡಬು ಚಿನ್ನಿ ಸಕ್ರೆ ತುಪ್ಪ ದಿನಾ ನೈವೇದ್ಯ ಮಾಡೀನಿ, ನನಗೆ ಹೇಳಲಾರ್ದಂಗೆ ನೀ ಯಾಕೆ ಬಂದೆಯೋ ಯಪ್ಪ ಅಂದೇವ. ಬರುವಾಗ ಹೇಳಿ ಬಂದಿಲ್ಲದು, ಈಗೇನು ಮಾತಾಡೋದದು? ಅದಕ್ಕೆ ಬಸವಣ್ಣನವರು ಭಾಳ ಚಲೋ ಒಂದು ಮಾತು ಹೇಳಿದರು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ. ತನ್ನ ತಾನಾರಂದರಿದಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ನಿನ್ನ ಅರಿವನ್ನು ಮರೆತು ಎಷ್ಟು ದೇವರ ನೀನು ನಂಬಿದರೆ ಎಷ್ಟು, ಒಂದಿಷ್ಟು ನಿನ್ನ ನೀನು ನಂಬದಿರೆ. ಏನೋ ಆಗಲಿ ನಡಿಯಪ್ಪ ಹೋಗೋಣ ಅಂತ ಗಣಪನ ಎತ್ಕೊಂಡು ಕರ್ಕೊಂಡು ತಂದರು. ಅದಕ್ಕೆ ಮತ್ತೆ ಅಭಿಷೇಕ ಮಾಡಿ ಪೂಜಾ ಮಾಡಿ ಮಂಟಪದಾಗಿಟ್ಟು ಪೂಜೆ ಮಾಡಬೇಕು ಅನ್ನುವಾಗ ಅವ ಶಾಣೆ ಏನಿದ್ನಲ್ಲ ಮಗ್ಲ, ಅವ ಅಂದ, ಯಪ್ಪ ಅದನ್ನೇನು ಪೂಜಾ ಮಾಡ್ತೀರಿ, ಮನ್ಯಾನ 2 ರೊಟ್ಟಿ ತಿಂದು ಇದನ್ನೇನು ಉಳಿಸ್ಯಾದಲ್ಲ ಇದಕ್ಕೆ ಮೊದಲು ಪೂಜಾ ಮಾಡ್ರಿ ಅಂದ. ಯಾವುದಕ್ಕೆ? ಹೌದಾ ಅಂದವ ಸಾಹುಕಾರ. ನಿಮಗೆ ಹೇಳ್ತೀನಿ ರೀ, ಹಿಂಗೆ ಅನ್ನೋದೇ ತಡ ಅಲ್ಲಿದ್ದ ಮತ್ತೊಬ್ಬ ಅಂದ, ಸಾಹುಕಾರ ಇದೇನು ಸಾಮಾನ್ಯ ಅಲ್ರಿ, ಇದು ಭಾಳ ಅದ್ಭುತ ಅದ. 5 kg ಬಂಗಾರವನ್ನು ಉಳಿಸ್ಯಾದ ಅಂದ್ರೆ ಇದನ್ನು ಮನೆಗೆ ತರೋ ಮುಂದೆ ಎಷ್ಟು ಭವ್ಯವಾದ ಮೆರವಣಿಗೆ ಮಾಡಿದ್ರಿ, ಇದನ್ನು ಉಳಿಸಿಕೊಟ್ಟಿರುವಂಥ ಇದಕ್ಕೂ ಮೆರವಣಿಗೆ ಮಾಡಾಮ ಅಂದವ. ಮಂದಿ ಹೇಳ್ದಂಗೆ ಕೇಳಾಮ. ನಿಮಗೆ ಹೇಳ್ತೀನಿ ರೀ, ಪಲ್ಲಕ್ಕಿ ಅಲಂಕಾರ ಮಾಡಿ ಇದಕ್ಕೆ ಪೀತಾಂಬ್ರ ಸುತ್ತಿ ಇದನ್ನು ಅದರಾಗ ಕುಂದಿರಿಸಿದರು, ಹೊತ್ಕೊಂಡ್ರು, ಮೆರವಣಿಗೆ ನಡೀತು ಊರು ತುಂಬ. ಯಾಕೆ? 5 kg ಬಂಗಾರ ಉಳಿಸಿಕೊಟ್ಟದ. ಮುಂದೆ ಮುಂದೆ ನಾಯಿಗೆ ಜೈವಾಗಲಿ ಘೋಷಣೆ ಮಾಡೋರೇನು, ಎಲ್ಲದಕ್ಕೂ ಜೈ ಅನ್ನೋ ಕಂಪ್ನಿನೇ. ಜೈವಾಗಲಿ ಜೈವಾಗಲಿ ಅಂತಿದ್ರು. ಮೆರವಣಿಗೆ ನಡೆದಿತ್ತು, ಊರು ತುಂಬ ಮೆರೆದು ಇನ್ನೇನು ಮನೆ ಕಡೆ ತಿರುಗಬೇಕು ಅಂಥ ಸಮಯದೊಳಗೆ ಊರು ಹೊರಗಿರುವಂಥ ನಮ್ಮ ಕೇರಿ ದುರ್ಗಪ್ಪ ನಿಂತಿದ್ದ ಅಲ್ಲಿ. ದುರ್ಗಪ್ಪ ಅಂದ, ಯಪ್ಪ ಮತ್ತು ನಮ್ಮ ಓಣ್ಯಾಗೂ ಮಂದಿ ನೋಡಾಕೆ ನಿಂತಾರ್ರಿ, ನೀವು ಊರಾಗಟ್ಟ ಮೆರೆಸ್ಕೊಂಡು ಹೋದ್ರಿ ಹೆಂಗ್ರಿ, ನಮ್ಮ ಕೇರಿ ತನ ಬರ್ರಿ. ನಡಿಯಪ್ಪ ಮುಗಿಸ್ಕೊಂಡ ಬರ್ತೀವಿ ನಡಿ. ಕೇರ್ಯಾಕೆ ಹೋತು? ಕೇರಿ ಅಂದ್ರೆ ಊರು ಹೊರಗೆ ಹಿಂಗೆ ಮೆರೆಸ್ಕೊಂಡು ಊರು ಹೊರಗಿನ ರಸ್ತಾ ಹಿಡಿದು ಪಲ್ಲಕ್ಕಿ ಬರ್ತಿತ್ತು. ಬರುವಾಗ ಆ ರಸ್ತಾದ ಮಗ್ಲಕ್ಕೆ ಒಂದು ಸತ್ತು ಎಮ್ಮಿ ಕರ ಬಿದ್ದಿತ್ತು. ಆ ಸತ್ತಿರುವ ಆ ಎಮ್ಮಿ ಕರವನ್ನು 4-5 ನಾಯಿಗಳು ಕೂಡ್ಕೊಂಡು ಗಾರ್ಗುರ್ ಅನ್ಕೋತ ಹರ್ಕೊಂಡು ತಿನ್ನಾಕತ್ತಿದ್ವು. ಇದನ್ನೇನು ಹೊತ್ಕೊಂಡು ಹೊಂಟಾರಲ್ರಿ, ಇದು ಪಲ್ಲಕ್ಕ್ಯಾಗ ಕುಂತಿತ್ತು. ಹೇಗೆ ನೋಡ್ತಿದ್ದು ನೋಡಿ, ಹೆಂಗೆ ವಿಚಾರ ಮಾಡ್ತು, ನೀವಟ್ಟ ತಿಂತೀರೇನು, ನಾ ಬ್ಯಾಡೇನು ಅಂದಿದ್ದೆ. ಪಲ್ಲಕ್ಕಿಯೊಳಗೆ ನನ್ನನ್ನು ಕೂಡಿಸ್ಯಾರ, ನನ್ನನ್ನು ಹೊತ್ತು ಮೆರೆಸ್ತಾರ, ನನಗೆ ಜೈ ಜೈಕಾರ ಮಾಡ್ತಾರ, ನನಗೆ ಪೀತಾಂಬರ ಸುತ್ಯಾರ ಅನ್ನುವುದನ್ನು ಮರೆತು ಪಲ್ಲಕ್ಕಿಯೊಳಗೆ ಕೂತಿರುವಂಥ ಈ ನಾಯಿ ಆ ಹೊಲಸು ತಿನ್ನಾಕ ಟಣ್ಣನೆ ಜಿಗಿದು ಹೋತು. ಅಂಧಣವನೇರಿದ ಸೊಣಗ ಕಂಡಡೆ ಬಿಡದು ತನ್ನನ ಮುನ್ನಿನ ಸ್ವಭಾವವನ್ನು. ಅಪ್ಪ ಅವರು ಎಷ್ಟು ಚಂದ ಹೇಳಿದ್ರು ಈ ಮಾತುಗಳನ್ನು. ಪಲ್ಲಕ್ಕಿಯೊಳಗೆ ಕೂತಿರುವಂಥ ನಾಯಿ ತನ್ನ ಸ್ವಭಾವವನ್ನು ಬಿಡಲಿಲ್ಲ. ಕಂಡ ತಕ್ಷಣವೇ ಪಲ್ಲಕ್ಕಿಯನ್ನು ಮರೆತು ಜಿಗಿದು ಹೋತಲ್ಲ, ಹಾಗೆ ಈ ದೇಹ ಅನ್ನುವಂಥ ಪಲ್ಲಕ್ಕಿಯೊಳಗ ಮನಸ್ಸು ಅನ್ನುವಂಥ ನಾಯಿ ಕುಂತದ. ಈ ದೇಹ ಅನ್ನುವಂಥ ಪಲ್ಲಕ್ಕಿಯೊಳಗ
ಮನಸ್ಸು ಅನ್ನುವಂಥ ನಾಯಿ ಕುಂತದ, ಅದಕ್ಕೆ ಸ್ವಣಗ ಅಂದಾರ ಬಸವಣ್ಣನವರು. ಅದು ಎಲ್ಲಿ ಜಿಗಿದು ಹೋಗ್ತದೋ ಹೇಳಾಕ ಬರೋದಿಲ್ಲ. ಎಷ್ಟು ವಿಕಾರವಾಗಿ ಹೋಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ನಿನ್ನ ಒಳಿತಿಗೂ ನಿನ್ನ ಕೆಡಕಿಗೂ ಆ ಮನವೇ ಕಾರಣ. ಅದಕ್ಕಾಗಿ ಅವರು ಹೇಳಿದರು, ಸುಡು ಸುಡು. ಇದನ್ನು ಸುಡು ಸುಡು ಅಂದಾರ, 2 ಸಲ ಅಂದಾರ ಬಸವಣ್ಣನವರು. ಸುಡು ಸುಡು ಮನವ. ಏನು ಒಲೆಗಾಗಿ ಸುಡಬೇಕೋ, ಏನು ಬೆಂಕಿಯಾಗಿ ಸುಡಬೇಕೋ? ಹರಿದಾಡುವ ಈ ವಿಚಿತ್ರವಾದ ಮನವನ್ನ ಎದರೊಳಗೆ ಸುಡಬೇಕು ಅಂದ್ರೆ ಅನುಭಾವದ ಜ್ಞಾನಿಗಳ ವಿಚಾರದ ಚಿಂತನ ಮಂಥನ ಅನ್ನುವಂಥ ಈ ಜ್ಞಾನಾಗ್ನಿಯೊಳಗೆ ಅದನ್ನು ಸುಡಬೇಕು.